ವೀಕ್ಷಕರೇ, ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ವೀಕ್ಷಿಸಿ, ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಭಾಲ್ಕಿ ಪಟ್ಟಣದ ತಾಲೂಕಾ ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ವಡ್ಡನಕೆರೆ ಅಧ್ಯಕ್ಷತೆಯಲ್ಲಿ ದಿನಾಂಕ 3-4-2025 ರಂದು ಸಮಯ 12 ಗಂಟೆಗೆ ತಾಲೂಕಾ ತಹಸೀಲ್ದಾರ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ದಿನಾಂಕ 14-4-2025 ರ 134ನೇ ಜಯಂತಿಯ ನಿಮಿತ್ತ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ಸಮಾಜದ ಹಿರಿಯ ಮುಖಂಡರು, ಸಂಘ ಸಂಸ್ಥೆಯ ಅಧ್ಯಕ್ಷರು, ಎಲ್ಲಾ ತಾಲೂಕಾ ಇಲಾಖೆ ಅಧಿಕಾರಿಗಳು ಈ ಸಭೆಯಲ್ಲಿ ಹಾಜರಾಗಿದ್ದು ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿದ್ದರು. ಈ ಸಭೆಯಲ್ಲಿ ತಾಲೂಕಿನ ಎಲ್ಲಾ ಇಲಾಖೆಯ ತಾಲೂಕಾ ಅಧಿಕಾರಿಯಾಗಲಿ ಅವರು ಸಿಬ್ಬಂದಿಯಾಗಲಿ ತಪ್ಪದೇ ಎಲ್ಲಾ ಮಹಾಪುರುಷರ ಜಯಂತಿಗೆ ಬರಬೇಕು ವಿನಃ ಮಹಾಪುರುಷರ ಜಯಂತಿಯಲ್ಲಿ ನಾನು ನೋಡಿರುವ ಹಾಗೆ ಬರೀ 3-4 ಇಲಾಖೆ ಅಧಿಕಾರಿಗಳು ಮಾತ್ರ ಇರುತ್ತಾರೆ, ಬೇರೆ ಅಧಿಕಾರಿಗಳು ಏಕೆ ಬರುತ್ತಿಲ್ಲ? ಇದರ ಬಗ್ಗೆ ಬೇಸರವಾಗಿ ವಿಶೇಷವಾದ ಅಭಿಪ್ರಾಯ ವ್ಯಕ್ತಪಡಿಸಿರುವ ಭಾಲ್ಕಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಬಿ. ಅಂಬರೀಶ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಯಾಗಲಿ ಸಿಬ್ಬಂದಿಯಾಗಲಿ ತಪ್ಪಿದಲ್ಲಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತಿನೆಂದು ಮಾನ್ಯ ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ವಡ್ಡನಕೆರೆ ಅವರು ಈ ಸಭೆ ಮುಖಾಂತರ ಸೂಚಿಸಿದರು. ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸತೀಶ್ ಕುಮಾರ್ ಸಂಗನವರು ಸಭೆಗೆ ಬಂದವರಿಗೆ ಸ್ವಾಗತ ಕೋರಿದರು. ಪುರಸಭೆ ಅಧ್ಯಕ್ಷರಾದ ಶಶಿಕಲಾ ಸಿಂಧನಕೆರೆ, ಉಪಾಧ್ಯಕ್ಷರಾದ ವಿಜಯಕುಮಾರ್ ರಾಜಭವನ್, ಪ್ರಮುಖರಾದ ಪಿಎಲ್ಡಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಸೋಮನಾಥಪ್ಪ ಅಸ್ತೂರೆ, ಕಾಶಿನಾಥರಾವ್ ಚೆಲುವ, ಅಶೋಕ್ ಬೌಗೆ, ಸಿದ್ಧಾರ್ಥ್ ಪ್ಯಾಗೆ, ಪ್ರವೀಣ್ ಮೋರೆ, ಸಂಜು ಕುಮಾರ್ ಬಾವಿಕಟ್ಟೆ ಪುರಸಭೆ ಸದಸ್ಯರು, ವಿಲಾಸ್ ಮೋರೆ ಬೀದಿಬದಿ ವ್ಯಾಪಾರಿಗಳ ತಾಲೂಕಾ ಅಧ್ಯಕ್ಷರು, ಬಾಲಾಜಿ ಜಾಬಡೆ, ಬಿಜಿ ಪಾಟೀಲ್, ತುಕಾರಾಂ ಕಾಸಲೆ ಇನ್ನಿತರರು ಇಲಾಖೆಯ ಅಧಿಕಾರಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಈ ಸಭೆಯಲ್ಲಿ ಉಪಸ್ಥಿತಿ ಇದ್ದರು. ವರದಿ ಸತೀಶ್ ಕುಮಾರ್ ಕಲಾಬೀದರ್. ತಾಲೂಕಾ ಮಟ್ಟದಿಂದ ಆಚರಿಸುವ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಿದ್ದೀರಿ. ಎಲ್ಲ ಸಂಘಟನೆಗಳಿಗೂ ಆಮೇಲೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಹಾಗೂ ನಮ್ಮ ಪುರಸಭೆ ಅಧ್ಯಕ್ಷರಾಗಿ ನಾನು ಹೇಳೋದು ಪ್ರತಿಯೊಂದು ಜಯಂತಿಯಲ್ಲಿ ಒಂದು ಡಿಪಾರ್ಟ್ಮೆಂಟ್ ಪೊಲೀಸ್ ತಾಲೂಕು ಬೇರೆ ಇಲಾಖೆಗಳು ಬಹಳಷ್ಟು ಜನ ಇರಲ್ಲ. ಈ ಟೈಮ್ನಲ್ಲಿ ನಾವು ಇದೊಂದೇ ಅಲ್ಲ, ಪ್ರತಿಯೊಂದು ಜಯಂತಿ ಕಂಪಲ್ಸರಿ ರಜೆ ಕೊಡೋದಕ್ಕೆ ಜಯಂತಿ ಆಚರಣೆ ಮಾಡೋಣ. ಈ ಸಲ 12, 13, 14 ದಿವಸ ರಜೆ ಇದೆ. 3 ದಿವಸ ರಜೆ ಇದೆ ಅಂತ ಹೋಗ್ಬಿಡ್ತಾರ. ಒಂದು ದಿವಸ ನೀವು ಜಯಂತಿ ದಿವಸ ಯಾವ ದಿವಸ ಕಾರ್ಯಕ್ರಮ ಮಾಡೋಂಥ ದಿವಸ ಕಂಪಲ್ಸರಿ ಒಂದು ಡಿಪಾರ್ಟ್ಮೆಂಟ್ ಮಿನಿಮಮ್ 5 ಜನ ಬಂದು ಇನ್ನೊಂದು ಡಿಪಾರ್ಟ್ಮೆಂಟ್ 3 ಜನ ಭಾಗವಹಿಸ್ತಾರೆ. ಕಂಪಲ್ಸರಿ ಬಂದಾಗ ಎಲ್ಲರೂ ಬರ್ತಾರೆ. ಡಿಪಾರ್ಟ್ಮೆಂಟ್ ಮಾತಾಡ್ತಾರೆ, ಯಾರು ಬರಲ್ಲ. ಎಲ್ಲರೂ ಮಾತಾಡಿದಾಗ ಕಂಪಲ್ಸರಿ ಭಾಗವಹಿಸಿ ಪ್ರತಿಯೊಂದು ಚೆನ್ನಾಗಿ ಮಾಡೋಣ. ಸರ್ಕಾರ ನಾವೆಲ್ಲರೂ ಭಾಗವಹಿಸ್ಬೇಕು. ಬೇರೆ ಸಾರ್ವಜನಿಕರು ಅವರು ಬೇರೆ ಕೆಲಸ ಪ್ರತಿಯೊಂದು ಭದ್ರವಾಸ ಬಗ್ಗೆ ಭಾಗವಹಿಸಿದ್ರೆ ಒಂದು ಕಾರ್ಯಕ್ರಮ ಚೆನ್ನಾಗಾಗುತ್ತೆ. ಹೀಗಾಗಿ ಅಬ್ಕಾರಿ ಹೇಳಿದ್ರು, ಅಬ್ಕಾರಿ ದಿವಸ ಅಂತ ನಾವು ಲೆಟರ್ ಬರೀತೀವಿ. ಅಬ್ಕಾರಿಗಳಿಲ್ಲ ಯಾರು ಅಬ್ಕಾರಿಗಳಿಗೆ ನಾವು ಲೆಟರ್ ಇವೆಲ್ಲ ಮಾತಾಡಿದ್ರೆ ಬಂದು ಕುಡ್ದು ಯಾವ ಜಗಳ ಮಾಡ್ತಾರೆ, ಯಾರು ಹೇಳಕ್ ಬರಲ್ಲ. ಲಾಸ್ಟ್ ಟೈಮ್ ಗಲಾಟೆಗಿನ್ನ ಬೇರೆ ಆಗಿಲ್ಲ, ಮತ್ತೆ ಯಾರು ಬರಲ್ಲ.
ಸುಮ್ಮನೆ ಜಯಂತಿ ಮಾಡೋ ದಿವಸ ಮಾಡೋಕೆ ಎಲ್ಲರೂ ಖುಷಿಯಾಗಿ ಇರ್ತಾರೆ. ಅಲ್ಲಿ ಹುಡುಗರು ಅವ್ರವ್ರು ಕೂಡ ಜಗಳ ಆಡಿದ್ರು, ಒಬ್ರು ಬಂದ್ರು ಯಾಕೆ ಜಗಳ ಆಡ್ತಾ ಇದ್ರಿ, ಜಯಂತಿ ಮಾಡೋಕೆ ಯಾಕೆ ಮಾಡ್ತೀರಿ, ನೀವು ಏರಿಯಾದಲ್ಲಿ ಕೂತು ಮಾತಾಡಿ ನೋಡಪ್ಪ ಅವ್ರು ಒಂದು ದಿವಸ ಕುಡಿಯೋದು ಬಿಡ್ರಿ, ನಾವು ಜಯಂತಿ ಬಾಬಾ ಸಾಹೇಬ್ ಜಯಂತಿ ಚೆನ್ನಾಗಿ ಮಾಡೋದು ಯಾವಾಗ ಬೇರೆ ದಿವಸ ಯಾವ ಜಯಂತಿ ಅಲ್ಲೆಲ್ಲ ಹೆಣ್ಮಕ್ಳೆಲ್ಲ ಚೆನ್ನಾಗಿ ಅವ್ರ ಕಾರ್ಯಕ್ರಮ ಭಾಗವಹಿಸಿ ಮಾಡ್ತಾ ಇದ್ದವರಿಗೆಲ್ಲ ಕೆಡಿಸ್ಕೊಡ್ತೇವೆ. ಆ ರೀತಿ ಆಗ್ಬಾರ್ದು. ಈ ಜಯಂತಿಗೆ ನಾವು ಒಂದ್ಸಲ ಮೀಟಿಂಗ್ ಕರಿತೀವಿ, ಪೊಲೀಸ್ ವತಿಯಿಂದ ಕರಿತೀವಿ, ನೀವು ಸ್ಟ್ರಿಕ್ಟ್ ಆಗಿ ಇವತ್ತಿಂದ ಕುಡಿಸ್ಕೊಡ್ಬೇಕು, ಬೇಡ ಚೆನ್ನಾಗಿ ಮಾಡೋಣ, ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮಾಡೋಣ. ಏನೋ ಅದನ್ನ ಮಾಡಿದಾಗ ಎಲ್ಲರೂ ಸೇರಿ ಮಾಡಿದಾಗ ಕಾರ್ಯಕ್ರಮ ಚೆನ್ನಾಗಾಗುತ್ತೆ. ಬೇರೆ ಒಬ್ಬರ ಮೇಲೆ ಹಾಕಿ ಇವ್ರು ಬಂದಿಲ್ಲ ಅವ್ರು ಬಂದಿಲ್ಲ ಅಂತ ಬ್ಲೇಮ್ ಬೇಡ. ಅವ್ರಿಗೆ ನಾವು ಎಲ್ಲರೂ ಈಗ ತಹಸೀಲ್ದಾರ್ ಮುಖಾಂತರ ನಾವು ಕೇಳ್ಕೊಂತೀವಿ, ಸರ್ ಅವ್ರು ಬಂದ್ರಿ ಸರ್ ಕಂಪಲ್ಸರಿ ಇವ್ರಿಗೆ ಯಾರಿಲ್ಲ ಅಂದ್ರೆ ಅವ್ರ ಮೇಲೆ ರಿಪೋರ್ಟ್ ಹಾಕಿ ಸರ್, ಅವ್ರ ಇಲಾಖೆಗೆ ಯಾರು ಬಂದಿಲ್ಲ ಅವ್ರು ತಗೊಳ್ಳಿ ಸರ್, ಭಾಗವಹಿಸ್ಬೇಕಿದೆ. ಇಲ್ಲ ನಾನು 3 ದಿವಸ ರಜೆ ಐತೆ, ಅವರು ಇದೆ ಇವರು ಇದೆ, ಅವ್ರಿಗೆ ಬೇಡ ಜವನ ಬೇಡದು. ಏನೋ ಎಲ್ಲರೂ ಬಂದೇ ಅಂತಲ್ಲ, ಈಗ ಒಂದೇ ಬಾಬಾ ಸಾಹೇಬ್ ಬಂದೇ ಅಂತಲ್ಲ, ಪ್ರತಿಯೊಂದು ರಜೆ ಕೊಡೋದೇ ಕಾರ್ಯಕ್ರಮ ಸರ್ಕಾರದ ಎಲ್ಲರೂ ಭಾಗಿ. ಹುಡುಗರು ಈ ಗ್ರೂಪ್ ಯಾರು ಇಲಾಖೆ ಹೋಗಿದ್ದಾರೆ ಅಂದ್ರೆ ಬರೋಲ್ಲ. ನೀವು ಅವ್ರಿಗೆ ಇಲಾಖೆಯವ್ರಿಗೆ ಹೇಳ್ಬೇಕು, ಕಂಪಲ್ಸರಿ ನಿಮ್ಮ ಇಲಾಖೆಗೆ 10 ಜನ ಇದ್ರೆ ಮಿನಿಮಮ್ 7-8 ಜನ ಆದ್ರೂ ಬರ್ಬೇಕಾ. ಯಾರು ಕೇಳಲ್ಲ